ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾವುದೇ ಆದ ರೆಸಿಪಿ ಇಲ್ಲ, ಯಾವುದೇ ಆದ ವ್ಲಾಗ್ ಇಲ್ಲ, ಸುಮ್ಮನೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಬಂದಿದ್ದೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ಯಾರೆಲ್ಲ ಬಂದಿದ್ದೀರೋ ನನ್ನ ಚಾನಲ್ಗೆ ಅವರಿಗೆಲ್ಲ ಸ್ವಾಗತ ಕೊಡ್ತೀನಿ. ಏನಪ್ಪ ಅಂತಂತಂದರೆ ದೊಡ್ಡ ದೊಡ್ಡ ಯೂಟ್ಯೂಬರ್ ಎಲ್ಲ ಇರ್ತಾರಲ್ವಾ, ಅವರ ವೀಡಿಯೋಸು 58 ನಿಮಿಷಕ್ಕೆ 58,000 ಓಡಿರುತ್ತೆ. ನಮ್ಮ ವೀಡಿಯೋಸು ಆ ಥರ ಓಡಬೇಕು ಅಂತಂದರೆ ಇನ್ನು 50 ವರ್ಷ ಆಗಬೇಕಂತ ಅನಿಸುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದರೆ, ನಮ್ಮ ವೀಡಿಯೋಸು 50 ವ್ಯೂಸ್ ಆಗೋಕ್ಕೆ ಒಂದು ದಿನಲ್ಲ ಆಗುತ್ತೆ. ಹಾಗಾಗಿ ಇದನ್ನ ಹೇಳ್ಬೇಕು ಅಂತ ಅನ್ನಿಸ್ದಾಗೆ ಅದಕ್ಕೆ ಬಂದೆ ನಾನು. ಏನಂತಂದರೆ ಮೊನ್ನೆ ಅಂದರೆ ನಾನು ಸ್ಯಾಮ್ಸಂಗ್ ಬ್ರೋನ ಸ್ವಲ್ಪ ದಿನದಿಂದ ಫಾಲೋ ಮಾಡ್ತಾ ಇದ್ದೀನಿ. ಅವ್ರ ವೀಡಿಯೋಸ್ ನೋಡ್ತಾ ಇದ್ದೆ ನಾನು, ಅವಾಗ ತಾನೇ ಅಪ್ಲೋಡ್ ಮಾಡಿದ್ರು. ಅವ್ರದ್ದು 58 ನಿಮಿಷಕ್ಕೆ 58,000 ಓಡಿತು. ಅಂದರೆ ಒಂದು ನಿಮಿಷಕ್ಕೆ 1,000 ಜನ ನೋಡ್ತಾ ಇದ್ರು. ನಮ್ಮದು 58,000 ಓಡೋದಿರಲಿ, 1,000 ಓಡೋದೇ ಕಷ್ಟ ಅಂದರೆ ಅರ್ಥ ಆಗುತ್ತೆ ನನಗೆ. ಅವರು ದೊಡ್ಡ ದೊಡ್ಡ ಕ್ರಿಯೇಟರು ಅಂದರೆ ಅವರು ಎಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದಾರೆ ಅಂತ ಗೊತ್ತು. ಅವ್ರ ಥರ ಆಗೋದಕ್ಕೆ ನಮಗೆ ತುಂಬ ದಿನಗಳೇ ಬೇಕಾಗುತ್ತೆ, ತುಂಬ ವರ್ಷಗಳೇ ಬೇಕಾಗುತ್ತೆ ಅನಿಸುತ್ತೆ. ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಅವ್ರ ವೀಡಿಯೋಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಒಂದೊಂದು ವೀಡಿಯೋನು ಸಹ ಒಂದೊಂದು ಥರ ಇರುತ್ತೆ. ಅವರು ಕಂಟಿನ್ಯೂ ಒಂದೇ ಥರ ಮಾಡ್ಕೊಂಡು ಬರೋದಿಲ್ಲ, ಒಂದೊಂದು ವೀಡಿಯೋನು ಒಂದೊಂದು ಥರ ಇರುತ್ತೆ ಅವ್ರ ವೀಡಿಯೋಸ್. ಅದಕ್ಕೆ ಆ ಥರ ನಮಗೆ ಐಡಿಯಾನೇ ಬರೋದಿಲ್ಲ ಬಿಡಿ. ಅದಕ್ಕೆ ಅನಿಸುತ್ತೆ ಅವರು ಅಷ್ಟು ದೊಡ್ಡ ಕ್ರಿಯೇಟರ್ ಆಗಿರೋದು. ಏನಪ್ಪ ಅಂತಂದರೆ ನನಗೇನು ಬೇಜಾರಾಗುತ್ತಾ, ಇದೇ ರೀತಿ ಆಯಿತು ಅಂತಂದರೆ ನಾವು ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಯಾವಾಗ ಅನ್ನೋ ಕ್ವಶನ್ ಮಾರ್ಕ್ ಆಗುತ್ತೆ. ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಬರೀ 50 ವ್ಯೂಸು 100 ವ್ಯೂಸು ಹಿಂಗಾದರೆ ಬೇಜಾರಾಗುತ್ತೆ. ಅದಕ್ಕಿಂತ ಹೆಚ್ಚಾಗಿ 5 ತಿಂಗಳಿರೋದು ನಮ್ಮ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕಿಂತ 5 ತಿಂಗಳು ಬಿಟ್ಟರೆ 8,000 ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು. ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ಬಿಟ್ಟಿದೆ, ಡಿಪ್ರೆಷನ್ಗೆ ಹೋಗ್ತಿದ್ದೀವಿ ನಾವು. ಯಾಕೆಂದರೆ ಏನು ಕಂಟೆಂಟ್ ಮಾಡಿದ್ರೂ ಓಡುತ್ತೆ ಅಂತ ಹೇಳಿ ದಿನ ಯೋಚನೆ ಮಾಡಿದಾಗ, ಊಟ ಮಾಡಬೇಕಾದ್ರೂ ಅದೇ ಯೋಚನೆ, ಕುತ್ಕೊಂಡ್ರು ನಿಂತ್ಕೊಂಡ್ರು ಅಷ್ಟೇ. ಯಾಕೆ ನನ್ನ ಸಿಸ್ಟರ್ ಜೊತೆ ಮಾತಾಡಬೇಕಾದ್ರೂ ಅದೇ ಯೋಚನೆ, ಅದನ್ನೇ ಮಾತಾಡ್ತಿರ್ತೀವಿ. ಯಾವ ಥರ ಕಂಟೆಂಟ್ ಮಾಡೋಣ, ಇವತ್ತು ವೀಡಿಯೋನೇ ಓಡಲಿಲ್ವಲ್ಲ, ಯಾವ ಥರ ಕಂಟೆಂಟ್ ಮಾಡೋಣ ಅಂತ ಬರೀ ಇದೇ ಯೋಚನೆ. ನನಗಂತೂ ಯೋಚನೆ ಮಾಡಿ ಸಾಕಾಗ್ಬಿಟ್ಟಿದೆ. ಏನು ವೀಡಿಯೋಸ್ ಹಾಕಿದ್ರು ಜಾಸ್ತಿ ವ್ಯೂಸ್ ಇಲ್ಲ, ಏನಿಲ್ಲ. ಅವ್ರ ಥರ ನಾವು ನಮ್ಮ ವೀಡಿಯೋಗಳೆಲ್ಲ ವ್ಯೂಸ್ ಆಗಬೇಕು ಅಂತಂದರೆ ವರ್ಷನೇ ಆಗಬೇಕು ಅನಿಸುತ್ತೆ. ಕಾದು ನೋಡಬೇಕು. ನೀವೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡ್ರಪ್ಪ, ಸಪೋರ್ಟ್ ಮಾಡಿರಿ. 50 ಆಗಲಿ 100 ಆಗಲಿ ಕನ್ಸಿಸ್ಟೆನ್ಸಿಯಿಂದ ನಾನು ಕನ್ಸಿಸ್ಟೆನ್ಸಿಯಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾನೆ ಹೋಗ್ತೀನಿ. ಏಕೆಂತಂದರೆ ಇದರಲ್ಲಿ ಈಗ ಸಮುದ್ರಕ್ಕೆ ಬಿದ್ದುಬಿಟ್ಟಿದ್ದೀವಿ, ಈಜೋದೊಂದೇ ಬಾಕಿ, ದಡ ಸೇರೋದೇ ಬಾಕಿ ಹೊರತು ಮತ್ತೆ ವಾಪಸ್ ಬರ್ತೀನಿ ಮಾತೇ ಇಲ್ಲ. ನೋಡೋಣ, ಚೆನ್ನಾಗಿ ಒಳ್ಳೆ ಪ್ರಯತ್ನ ಪಡ್ತೀನಿ. ಇದರಲ್ಲೇ ಗ್ರೋತ್ ಆಗಬೇಕು ಅಂತ ಇರೋದ್ರಿಂದ ಆದಷ್ಟು ಪ್ರಯತ್ನ ಪಟ್ಟು ಮೇಲೆ ಬರೋದಕ್ಕೆ ಅಂದರೆ ದಡ ಸೇರೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಏನೇ ಪ್ರಯತ್ನ ಪಟ್ಟರು ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ದಡ ಸೇರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ತುಂಬ ಬೇಜಾರಾಗುತ್ತೆ. ಅಂದರೆ ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀವಿ, ಪ್ರತಿಯೊಂದು ಕ್ಲಿಪ್ನ ತಗೊಂಡು ಎಡಿಟ್ ಮಾಡಿ ಅದನ್ನೆಲ್ಲ ಕಷ್ಟಪಟ್ಟು ಅಪ್ಲೋಡ್ ಮಾಡಿದಾಗ ಒಂದು 50 ವ್ಯೂಸು ಈ ಥರ 70-80 ವ್ಯೂಸ್ ಆಗ್ತಂದರೆ ಬೇಜಾರಾಗುತ್ತೆ. ಹಾಗಾಗಿ ಅದನ್ನ ನಿಮ್ಮ ಹತ್ರ ಬಿಟ್ಟರೆ ಇನ್ನು ಯಾರ ಹತ್ರ ಹೇಳ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಬಂದೆ ನಾನು. ವ್ಯೂಸ್ ಮಾಡಿ, ಹಾಗೆ ಲೈಕು ಮಾಡಿ. ನಿಮ್ಮ ಲೈಕಿಂದ ಇನ್ನೂ ಚೆನ್ನಾಗಿ ನಮಗೇನಂದರೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ನೀವು ಲೈಕ್ ಮಾಡ್ತಾ ಇದ್ದರೆ ಅಂದರೆ ಬೇರೆಯವರಿಗೆಲ್ಲ ಸಜೆಸ್ಟ್ ಮಾಡುತ್ತೆ ವೀಡಿಯೋಸ್ನ. ಹಾಗಾಗಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಸಪೋರ್ಟ್ ಮಾಡ್ರಪ್ಪ.